ಹರೇ ಕೃಷ್ಣ. ಇವತ್ತಿನ ಈ ಕಾರ್ತಿಕ ಮಾಸದ ಮತ್ತು ಈಗ ಶುಕ್ಲ ಪಕ್ಷದ ಈಗ ಬರ್ತಾ ಇರುವಂತಹ ಏಕಾದಶಿಯ ಮಹಿಮೆ ಏನು, ಆಮೇಲೆ ಈ ಏಕಾದಶಿಯ ಹೆಸರು ಏನು, ಮತ್ತೆ ಈ ಏಕಾದಶಿಯನ್ನು ಹೇಗೆ ಆಚರಣೆ ಮಾಡಬೇಕು, ಮತ್ತೆ ಈ ಏಕಾದಶಿಯ ಪಾರಣೆಯ ಸಮಯ ಏನೆಲ್ಲ ಇದೆ, ಇದೆಲ್ಲವನ್ನು ತಿಳ್ಕೊಳ್ಳೋದಕ್ಕೆ ಈ ಸಂಚಿಕೆಯನ್ನ ನಾವು ಮಾಡ್ತಾ ಇದ್ದೀವಿ. ಪಾರಣ ಸಮಯವನ್ನ ಕೊನೆಯಲ್ಲಿ ನಿಮ್ಗೆಲ್ಲರಿಗೂ ತೋರಿಸ್ತೀವಿ. ಅಲ್ಲಿ ತನಕ ನೀವು ಸಂಪೂರ್ಣ ಈ ವಿಡಿಯೋವನ್ನು ನೋಡಿ. ಅದಷ್ಟೇ ಅಲ್ಲ, ಇದರ ಮಹಿಮೆಯನ್ನ ನಾವೇನೆಲ್ಲ ತಿಳ್ಕೊಳ್ಳೋಣ. ಈಗ ಈ ಏಕಾದಶಿ ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಆಗಿದೆ. ಬ್ರಹ್ಮದೇವರು ನಾರದ ಮುನಿಯವರ ಜೊತೆ ಸಂವಾದವನ್ನ ಮಾಡ್ತಾ ಇರುವಾಗ ಈ ಏಕಾದಶಿ ಮಹಿಮೆಯನ್ನ ಅವರು ತಿಳಿಸ್ಕೊಡ್ತಾರೆ. ಈ ಏಕಾದಶಿಗೆ 4 ಹೆಸರುಗಳಿದೆ. ಹೇಳ್ತಾರೆ, ಇದನ್ನ ಹರಿಬೋಧಿನಿ ಏಕಾದಶಿ, ಮತ್ತೆ ಪ್ರಬೋಧಿನಿ ಏಕಾದಶಿ, ದೇವೋತ್ಥಾನಿ ಏಕಾದಶಿ ಮತ್ತು ಉತ್ಥಾನ ಏಕಾದಶಿ. ಮತ್ತೆ ಇದು ಎಷ್ಟು ಅಗಾಧವಾದಂತಹ ನಮ್ಮ ಅಪರಿಮಿತವಾಗಿರುವಂತಹ ಪಾಪಗಳನ್ನು ನಷ್ಟ ಮಾಡುವಂತಹ ಶಕ್ತಿ ಇದರಲ್ಲಿದೆ. ಅದಕ್ಕೋಸ್ಕರ ಇದಕ್ಕೆ ಮತ್ತೊಂದು ಹೆಸರು ಇದೆ, ಪಾಪಹಾರಿಣಿ ಏಕಾದಶಿ ಅಂತ ಹೇಳಿ. ಈ ಎಲ್ಲಾ ಹೆಸರುಗಳನ್ನ ಈ ಒಂದು ಏಕಾದಶಿಗಿದೆ. ಇದು ಈ ಕಾರ್ತಿಕ ಮಾಸದ ತುಂಬಾ ವಿಶೇಷವಾಗಿರುವಂತಹ ಏಕಾದಶಿಯಾಗಿದೆ. ಇದರ ಮಹಿಮೆಯನ್ನ ಈಗ ಬ್ರಹ್ಮದೇವರು ನಾರದ ಮುನಿಯವರಿಗೆ ಹೇಳ್ತಾ ಇದ್ದಾರೆ. ಬನ್ನಿ ನಾವೆಲ್ಲರೂ ಈ ಸ್ಕಂದ ಪುರಾಣದಲ್ಲಿ ಏನು ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ ಇದನ್ನ ನಾವು ತಿಳ್ಕೊಳ್ಳೋಣ. ಮತ್ತು ಈ ಏಕಾದಶಿಯನ್ನ ಇನ್ನೂ ಅದ್ಭುತವಾಗಿ ನಾವು ಪಾಲನೆ ಮಾಡೋದಕ್ಕೆ ಸ್ಫೂರ್ತಿಯನ್ನ ನಮಗೆ ಇದು ಕೊಡುತ್ತೆ. ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಶರಣಾಗತರಾಗಿರುವಂತಹ ಎಲ್ಲ ಭಕ್ತರಿಗೆ ಎಲ್ಲಾ ರೀತಿಯ ಪಾಪಗಳನ್ನ ನಿವಾರಣೆ ಮಾಡೋದಕ್ಕೋಸ್ಕರ ಮತ್ತು ಮಹಾನ್ ಪುಣ್ಯವನ್ನು ಕೊಡುತ್ತೆ. ಅದಷ್ಟೇ ಅಲ್ಲ, ಯಾರು ಮುಕ್ತಿಯನ್ನ ಇಚ್ಛೆ ಪಡ್ತಾ ಇದ್ದಾರೆ ಅವ್ರಿಗೆ ಮುಕ್ತಿಯನ್ನ ಕೊಡುತ್ತೆ. ಬರೀ ಅಷ್ಟೇ ಅಲ್ಲ, ಯಾರು ಭಕ್ತಿಯನ್ನ ಪ್ರಾಪ್ತಿ ಮಾಡ್ಕೊಳ್ಳೋದಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ ಅವ್ರಿಗೆ ಇದು ಭಕ್ತಿಯನ್ನು ಕೊಡುತ್ತೆ. ಆದಷ್ಟೇ ಅಲ್ಲ, ಹೇಳ್ತಾ ಇದ್ದಾರೆ, ಸಾಗರದಲ್ಲಿ ಇಲ್ಲ ತೀರ್ಥಕ್ಷೇತ್ರಗಳಲ್ಲಿ ಇಲ್ಲ ಎಷ್ಟೊಂದು ಸರೋವರಗಳಲ್ಲಿ ಸ್ನಾನ ಮಾಡೋಕ್ಕಿಂತ ಹೆಚ್ಚು ಶುದ್ಧೀಕರಣ ಬರೀ ಏಕಾದಶಿ ಪಾಲನೆ ಮಾಡೋದ್ರಿಂದ ಆಗುತ್ತೆ. ಬೇರೆ ಬೇರೆ ತೀರ್ಥಕ್ಷೇತ್ರಗಳಲ್ಲಿ ಹೋಗಿ ಮಾಡುವಂತಹ ಫಲ ನಿಮಗೆ ಬರೀ ಮನೆಯಲ್ಲೇ ಕೂತ್ಕೊಂಡು ಈ ಏಕಾದಶಿ ಪಾಲನೆ ಮಾಡೋದ್ರಿಂದ ಬಂದ್ಬಿಡುತ್ತೆ. ಅದಷ್ಟೇ ಅಲ್ಲ, ಹೇಳ್ತಾರೆ, ಈ ಪವಿತ್ರ ಏಕಾದಶಿಯ ಫಲ ಎಷ್ಟಿದೆ ಅಂತ ಹೇಳಿದ್ರೆ 1000 ಅಶ್ವಮೇಧ ಯಜ್ಞ, 100 ರಾಜಸೂಯ ಯಜ್ಞಗಳಕ್ಕಿಂತ ಪಾಪವನ್ನ ನಿವಾರಣೆ ಮಾಡೋದಂತಹ ಶಕ್ತಿ ಈ ಏಕಾದಶಿಯಲ್ಲಿದೆ. ಅದಷ್ಟೇ ಅಲ್ಲ, ಈಗ ಹೇಳ್ತಾ ಇದ್ದಾರೆ ಹೇಗೆಲ್ಲ ಈ ಏಕಾದಶಿಯನ್ನ ಮಾಡಬಹುದು. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಸಾಮಾನ್ಯವಾಗಿ ಏಕಾದಶಿಯ ದಿನ ಕೆಲವರು ಸಂಪೂರ್ಣವಾಗಿ ಉಪವಾಸವನ್ನ ಮಾಡ್ತಾರೆ, ಮತ್ತೆ ಕೆಲವರು ಅರ್ಧ ದಿನ ಉಪವಾಸ ಮಾಡ್ತಾರೆ, ಮತ್ತೆ ಕೆಲವರು ಪ್ರಸಾದ ಮಧ್ಯಾಹ್ನ ತಗೊಳ್ತಾರೆ, ಕೆಲವರು ರಾತ್ರಿಯನ್ನ ತಗೊಳ್ತಾರೆ. ಈ ರೀತಿ ಆದ್ರೆ ಒಂದು ಹೇಳಿದ್ರೆ ಏಕಾದಶಿಯ ದಿನ ಯಾವುದೇ ರೀತಿಯ ಧಾನ್ಯಗಳನ್ನ ತಗೊಳ್ಬಾರ್ದು. ಹೇಳ್ತಾರೆ, ಪಾಪ ಪುರುಷ ಆ ದಿನ ಏಕಾದಶಿಯ ದಿನ ಪಾಪ ಪುರುಷ ಎಲ್ಲ ಧಾನ್ಯಗಳಲ್ಲಿ ಇರ್ತಾನೆ. ಮತ್ತೆ ಬೀನ್ಸ್ ಅದನ್ನು ತಗೊಳ್ಬಾರ್ದು. ಈ ರೀತಿ ಕೆಲವು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಹೇಳಿ ಶಾಸ್ತ್ರದಲ್ಲಿ ನಿಷೇಧವನ್ನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಬ್ರಹ್ಮದೇವರು ಉತ್ತರವನ್ನು ಕೊಡ್ತಾ ಇದ್ದಾರೆ, ಯಾರು ಬರೀ ಏಕಾದಶಿಯ ದಿನ ಮಧ್ಯಾಹ್ನ ಊಟವನ್ನ ಮಾಡ್ತಾರೆ, ಊಟ ಅಂತ ಹೇಳಿದ್ರೆ ಕೆಲವರು ಅನುಕಲ್ಪ ಪ್ರಸಾದ ಅಂತ ಹೇಳಿದ್ರೆ ಏಕಾದಶಿಯ ಪ್ರಸಾದವನ್ನ ತಗೊಳ್ತಾರೆ, ಅವ್ರಿಗೆ ಒಂದು ಹಿಂದಿನ ಜನ್ಮದ ಪಾಪಗಳು ನಾಶ ಆಗುತ್ತೆ. ಯಾರು ರಾತ್ರಿ ಮಾಡ್ತಾರೆ ಅವ್ರಿಗೆ ಹಿಂದಿನ 2 ಜನ್ಮಗಳ ಪಾಪಗಳ ನಾಶ ಆಗುತ್ತೆ. ಆದ್ರೆ ಹಿಂದೆ ಅವ್ರು ಸಂಪೂರ್ಣ ಉಪವಾಸ ಮಾಡಿದ್ರೆ ಅವ್ರ ಹಿಂದೆ 7 ಜನ್ಮಗಳ ಪಾಪಗಳು ನಾಶ ಆಗೋಗ್ಬಿಡುತ್ತೆ. ಈ ರೀತಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ನಮ್ಮ ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಪಾಪಗಳು ಸುಮೇರು ಪರ್ವತ ಅದು ಗೋಲ್ಡನ್ ಮೌಂಟನ್, ಅದು ಜಂಬೂ ದ್ವೀಪದ ಮಧ್ಯದಲ್ಲಿದೆ. ಈ ಗೋಲ್ಡನ್ ಮೌಂಟನ್ ಅಷ್ಟು ಸುಮೇರು ಪರ್ವತದ ಸಮನಾಗಿರುವಂತಹ ಪಾಪಗಳನ್ನು ಹೊಂದಿರೋ ವ್ಯಕ್ತಿನು ಈ ಏನಾದ್ರೂ ಏಕಾದಶಿಯ ದಿನ ಅವರು ಉಪವಾಸನ ಮಾಡಿದ್ರೆ ಅವೆಲ್ಲವೂ ಪುಡಿ ಪುಡಿಯಾಗಿ ಅದು ನಾಶ ಆಗೋಗ್ಬಿಡತ್ತೆ. ಅದಷ್ಟೇ ಅಲ್ಲ, ಹೇಳ್ತಾರೆ, ಒಂದು ಸಣ್ಣ ಬೆಂಕಿ ಹೊತ್ಸಿದ್ರೆ ಹೇಗೆ ಒಂದು ಹತ್ತಿಗೆ ಎಲ್ಲ ಕಾಟನ್ದು ಒಂದು ದೊಡ್ಡ ಶಿಖರದಷ್ಟು ಏನಾದ್ರೂ ಇದ್ರೂ ಅದು ಏನಾಗೋಗ್ಬಿಡುತ್ತೆ, ಒಂದು ಸಣ್ಣ ಕಿಡಿ ಬೆಂಕಿ ಸಾಕು ಅದನ್ನ ಸಂಪೂರ್ಣವಾಗಿ ಅದನ್ನ ಸುಟ್ಟು ಭಸ್ಮ ಮಾಡೋದಕ್ಕಾಗಿ. ಅದೇ ರೀತಿ ಎಷ್ಟೋ ನಾವು ಜನ್ಮಗಳಿಂದ ಮಾಡಿರುವಂಥ ಪಾಪಗಳೆಲ್ಲವೂ ನಾಶ ಆಗೋಗ್ಬಿಡುತ್ತೆ. ಅಂತ ಹೇಳಿದ್ರೆ ಭಕ್ತಿಯ ಲಕ್ಷಣ ಅಂತ ಹೇಳಿದ್ರೆ ಅದು ನಾವು ನಾವೇನಾದ್ರೂ ಭಗವಂತನನ್ನ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಭಕ್ತಿಯ ಭಾವನೆಗಳಿಂದ ನಾವೇನಾದ್ರೂ ಏಕಾದಶಿಯನ್ನ ಪಾಲನೆ ಮಾಡೋದು ಏನಾಗುತ್ತೆ, ನಾವು ತುಂಬಾ
ಅದು ಭಕ್ತರ ಸಾಮ್ರಾಜ್ಯದಲ್ಲಿ ರೂಪ ಗೋಸ್ವಾಮಿಯವರು ಹೇಳ್ತಾರೆ, ಕ್ಲೇಶಾಗ್ನಿ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ದುಃಖಗಳು ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಪಾಪದಿಂದಾನೇ ಬರುತ್ತೆ. ಆ ಪಾಪ ಎಲ್ಲವೂ ನಷ್ಟ ಆಗಿದ ತಕ್ಷಣ ನಮ್ಮ ಜೀವನದಲ್ಲಿ ಬರುವ ದುಃಖಗಳೆಲ್ಲವೂ ನಾಶ ಆಗೋಗ್ಬಿಡುತ್ತೆ. ಅದಷ್ಟೇ ಅಲ್ಲ, ಈಗ ತುಂಬಾ ಮುಖ್ಯವಾಗಿರುವಂತಹ ವಿಷಯವನ್ನ ಹೇಳ್ತಾ ಇದ್ದಾರೆ. ಕೆಲವು ಸಲ ಏನಾಗ್ಬಿಡುತ್ತೆ, ಈ ಜಗತ್ತಿನಲ್ಲಿ ಜನ ಯಾಕೆಂದ್ರೆ ಪಾಪದ ಪ್ರವೃತ್ತಿ ಇರೋದ್ರಿಂದ ಶಾಸ್ತ್ರದ ಉಲ್ಲಂಘನೆಯನ್ನ ಮಾಡ್ತಾರೆ, ಆಮೇಲೆ ನಿಬಂಧನೆಗಳನ್ನ ಮೀರಿ ಕೆಲಸಗಳನ್ನ ಮಾಡ್ತಾರೆ. ಅದಕ್ಕೋಸ್ಕರ ಅವರ ಜೀವನದಲ್ಲಿ ಕಷ್ಟ ಕೋಟಲೆಗಳು ಬಂದ್ಬಿಡುತ್ತೆ, ಇನ್ನು ದುಃಖ ದುಮ್ಮಾನಗಳು ಅವ್ರಿಗೆ ಬಂದು ಕಾಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ರೆ ಈಗ ನೋಡಿ, ನಾನು ಕೆಲವು ಮುಖ್ಯವಾಗಿರುವಂತಹ ವಿಷಯಗಳನ್ನ ಓದ್ತೀನಿ. ಇದ್ರಲ್ಲಿ ಹೇಳ್ತಾ ಇದ್ರೆ ಯಾವೆಲ್ಲ ರೀತಿ ಈ ಜಗತ್ತಿನಲ್ಲಿ ಜನ ಅಧಾರ್ಮಿಕ ಕಾರ್ಯಗಳನ್ನ ಮಾಡ್ತಾರೆ ನೋಡಿ. ಧರ್ಮ ಗ್ರಂಥಗಳಲ್ಲಿ ನೀಡಲಾದ ನಿಯಮಗಳು ನಿಬಂಧನೆಗಳನ್ನು ಅನುಸರಿಸದ ವ್ಯಕ್ತಿಯು ಪರಿಮಾಣದಲ್ಲಿ ಸುಮೇರು ಪರ್ವತಕ್ಕೆ ಸಮಾನ ಧಾರ್ಮಿಕ ಚಟುವಟಿಕೆಯನ್ನು ಮಾಡಬಹುದು. ನೋಡಿ, ಕೆಲವು ಸಲ ಅವ್ರು ಪಾಪ ಮಾಡ್ತಾ ಇರ್ತಾರೆ ಅವ್ರ ಜೀವನ ಪೂರ್ತಿ, ಆದ್ರೆ ತೋರಿಸ್ಕೊಳ್ಳೋಕ್ಕೋಸ್ಕರ ಹೆಚ್ಚು ದಾನಗಳನ್ನ ಮಾಡ್ಬಿಡ್ತಾರೆ, ಧಾರ್ಮಿಕ ಚಟುವಟಿಕೆಗಳನ್ನ ಮಾಡ್ಬಿಡ್ತಾರೆ. ಆದ್ರೆ ಅವೆಲ್ಲವೂ ದೊಡ್ಡ ಪರ್ವತದಷ್ಟು, ಸುಮೇರು ಪರ್ವತದಷ್ಟು ಪಾಪಗಳು ಎಲ್ಲ ಬಂದ್ಬಿಟ್ಟಿರುತ್ತೆ. ಆಗ ಈ ಧಾರ್ಮಿಕ ಆಚರಣೆ ಮಾಡಿದ್ರು ಅದರ ಫಲ ಬರೋದಿಲ್ಲ ಅಂತ ಹೇಳ್ತಾ ಇದಾರೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೋಡಿ, ಹೇಳ್ತಾ ಇದಾರೆ, ಯಾರಿಗೆ ಉಪನಯನ ಆಗಿದೆ ಅವ್ರು ಗಾಯತ್ರಿ ಮಂತ್ರವನ್ನ ಜಪ ಮಾಡಬೇಕು. ಉಪವಾಸಗಳನ್ನ ಯಾರು ಕಡೆಗಣಿಸ್ತಾರೆ, ಏಕಾದಶಿಯನ್ನ ಯಾರು ಪಾಲನೆ ಮಾಡೋದಿಲ್ಲ, ದೇವರನ್ನ ಯಾರು ನಂಬೋದಿಲ್ಲ, ವೇದಶಾಸ್ತ್ರಗಳನ್ನ ಅದರ ಮೇಲೆ ತಪ್ಪಾಗಿ ಟೀಕೆಯನ್ನ ಮಾಡ್ತಾರೆ, ಆಮೇಲೆ ವೇದಗಳನ್ನ ತಮ್ಮ ಆಜ್ಞೆಗಳನ್ನ ಅನುಸರಿಸುವವನಿಗೆ ಕೆಲವು ಸಲ ಏನಂತ ತಿಳ್ಕೊಳ್ತಾರೆ, ಇದೆಲ್ಲ ಇಷ್ಟೊಂದು ನಿಯಮಗಳನ್ನ ಯಾರು ಪಾಲನೆ ಮಾಡೋದಕ್ಕಾಗುತ್ತೆ, ಈಗ ನಾವೆಲ್ಲ ಅಡ್ವಾನ್ಸ್ಡ್ ಟೆಕ್ನಾಲಜಿ, ಮಾಡರ್ನ್ ಟೆಕ್ನಾಲಜಿ ಬರ್ತಾ ಇದೆ, ಈಗ ನಾವೆಲ್ಲ 21st ಸೆಂಚುರಿನಲ್ಲಿ ಇದ್ದೀವಿ, ಈಗ ಇದೆಲ್ಲ ಎಲ್ಲಿ ವರ್ಕ್ ಆಗುತ್ತೆ, ಈಗ ನಾವೆಲ್ಲ ಅಡ್ವಾನ್ಸ್ಡ್ ಆಗ್ತಾ ಇದೀವಿ. ಅದಕ್ಕೋಸ್ಕರ ಈ ಭಗವದ್ಗೀತೆ, ಭಾಗವತ, ಈ ಭಕ್ತರದು ಇದೆಲ್ಲ ಸುಮ್ಮನೆ ಅವರು ಹಳೇದು ಪುರಾಣಗಳ ಕಥೆಯನ್ನ ಹೇಳ್ತಾ ಇದಾರೆ. ಇದನ್ನೆಲ್ಲ ಈಗ ಮಾಡೋದಕ್ಕಾಗೋದಿಲ್ಲ. ಇದನ್ನೆಲ್ಲ ಈ ರೀತಿ ಭಾವನೆಯನ್ನು ಯಾರು ಇಟ್ಕೊಂಡಿರ್ತಾರಲ್ಲ ಅವ್ರಿಗೆಲ್ಲರಿಗೂ ನೋಡಿ, ಇಲ್ಲಿ ಮುಂದೆ ಹೇಳ್ತಾ ಇದಾರೆ ಅವ್ರಿಗೆಲ್ಲ ಏನಾಗತ್ತೆ ಅಂತ ಹೇಳಿ. ಆಮೇಲೆ ಯಾರು ಭಕ್ತರಿಗೆ ಮತ್ತು ಸಂತರಿಗೆ, ಧಾರ್ಮಿಕ ವ್ಯಕ್ತಿಗಳಿಗೆ ಯಾರು ಗೌರವವನ್ನ ಕೊಡೋದಿಲ್ಲ ಅಂತವರು, ಅದಷ್ಟೇ ಅಲ್ಲ ಮತ್ತೆ ಕೆಲವರು ಬೇರೆ ಬೇರೆ ತಪ್ಪು ಅಧಾರ್ಮಿಕ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಈಗ ಭಾಗವತದ ಒಂದು ಶ್ಲೋಕ ಬರುತ್ತೆ, ಏನೆಲ್ಲ ತಪ್ಪು ಕಾರ್ಯಗಳನ್ನ ಈ ಜಗತ್ತಿನಲ್ಲಿ ಮಾಡ್ತಾರೆ. ಅದರಲ್ಲಿ ತುಂಬಾ ಪ್ರಮುಖವಾದ ಯಾವುದು ಅಂತ ಹೇಳಿದ್ರೆ, ಇದು ಭಾಗವತದ 1ನೇ ಅಧ್ಯಾಯದ 17ನೇ ಒಂದನೇ ಸ್ಕಂದ 17ನೇ ಅಧ್ಯಾಯ ಮತ್ತು 38ನೇ ಶ್ಲೋಕ. ಇದರಲ್ಲಿ ಹೇಳ್ತಾರೆ, ಸೂತ ಗೋಸ್ವಾಮಿ ಅವರು ಹೇಳ್ತಾರೆ, ಅಭ್ಯರ್ಥಿತಸ್ತದಾ ತಸ್ಮೈ ಸ್ಥಾನಾನಿ ಕಲಯೇ ದದೌ ದ್ಯೂತಂ ಪಾನಂ ಸ್ತ್ರೀಯಾ ಸೂನಾ ಯತ್ರ ಅಧರ್ಮಶ್ಚತುರ್ವಿಧ. ಎಲ್ಲಾ ಅಧರ್ಮಕ ಕಾರ್ಯಗಳಲ್ಲಿ, ಪಾಪದ ಕಾರ್ಯಗಳಲ್ಲಿ, ತುಂಬಾ ನೀಚವಾಗಿರೋ ಕಾರ್ಯಗಳಲ್ಲಿ ಯಾವ್ದ್ಯಾವ್ದು ಅಂತ ಹೇಳ್ತಾರೆ, ದ್ಯೂತ ಅಂತ ಹೇಳಿದ್ರೆ ಗ್ಯಾಂಬ್ಲಿಂಗ್ ಅಂತ ಹೇಳಿದ್ರೆ ಜೂಜಾಟ ಆಡುವಂಥದ್ದು, ಪಾನಂ ಅಂತ ಹೇಳಿದ್ರೆ ಮದ್ಯಪಾನ ಸೇವನೆಯನ್ನ ಮಾಡುವಂಥದ್ದು, ಸ್ತ್ರೀಯ ಯಾರು ಅನೈತಿಕ ಸಂಬಂಧಗಳನ್ನ, ಪುರುಷ ಸ್ತ್ರೀ ಸಂಬಂಧಗಳನ್ನ ಇಟ್ಕೊಂಡಿರ್ತಾರೆ ಅದು, ಸೂನ ಅಂತ ಹೇಳಿದ್ರೆ ಪ್ರಾಣಿಗಳನ್ನ ವಧೆಯನ್ನ ಮಾಡಿ ಆ ಮಾಂಸಾಹಾರವನ್ನ ತಿನ್ನುವಂಥದ್ದು. ಈ ರೀತಿ ಎಲ್ಲ ಹೇಳ್ತಾರೆ. ಯತ್ರ ಅಧರ್ಮಶ್ಚತುರ್ವಿಧ, ಇದೆಲ್ಲವೂ ಕಲಿಯುಗದಲ್ಲಿ ಇನ್ನೂ ಇದು ಹೆಚ್ಚು ಪ್ರಮಾಣದಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ಏನಾಗ್ಬಿಡುತ್ತೆ, ಅಂಥವ್ರಿಗೆ ಕಲಿಯುಗ ಅದರ ಪ್ರಭಾವ ಅವ್ರಿಗೆ ಬೀಳೋದಕ್ಕೆ ಇನ್ನೂ ಹೆಚ್ಚಾಗೋಗ್ಬಿಡುತ್ತೆ. ಅವ್ರು ಕಲಿಯುಗದ ಜಾಲದಲ್ಲಿ ಅವ್ರು ಸಿಕ್ಕಾಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಈ 4 ಕನಿಷ್ಠ ಪಕ್ಷವಾಗಿ 4 ಅಧರ್ಮಿಕ ಪಾಪದ ಕಾರ್ಯಗಳಿಂದ ನಾವೆಲ್ಲರೂ ರಕ್ಷಿಸ್ಕೊಳ್ಬೇಕು. ಅದೇ ರೀತಿ ಇದರಲ್ಲಿ ತುಂಬಾ ಎಷ್ಟೊಂದು ಇದರ ಬಗ್ಗೆ ಹೇಳ್ತಾ ಇರ್ತಾರೆ. ಈಗಿನ ಕಾಲದಲ್ಲಿ ಈ ಪಾಪದ ಕೃತ್ಯಗಳು ಹೆಚ್ಚಾಗ್ತಾ ಇದೆ. ಹೇಗೆ? ವಿಶೇಷವಾಗಿ ತುಂಬಾ ಮುಖ್ಯವಾಗಿ ಮೊಬೈಲಿಂದ, ಆಮೇಲೆ ಮೂವಿಗಳಿಂದ ಈ ಅಧಾರ್ಮಿಕ ಪಾಪದ ಕಾರ್ಯಗಳನ್ನ ಅಲ್ಲಿ ತುಂಬಾ ಹೆಚ್ಚಾಗಿ ತೋರಿಸ್ಕೊಳ್ತಾರೆ. ಹೇಗೆ ಅಧಾರ್ಮಿಕ ಕಾರ್ಯಗಳನ್ನ ಇನ್ನು ಹೇಗೆ ಸಂತೋಷವಾಗಿ ಮಾಡಬೇಕು, ಈ ರೀತಿ ಎಲ್ಲ ತೋರಿಸ್ಕೊಡ್ತಾರೆ. ಅದಕ್ಕೋಸ್ಕರ ಈಗಿನ ಕಾಲದಲ್ಲಿ ಮಕ್ಕಳು ಅಷ್ಟೇ ಒಳ್ಳೆ ಸಂಸ್ಕಾರ ಬರ್ತಾ ಇಲ್ಲ. ಈ ರೀತಿ ಯಾರೆಲ್ಲ ಮಾಡ್ತಾರೆ ಅವರಿಗೆ ನೋಡಿ, ಮತ್ತೊಂದು ತುಂಬಾ ಮುಖ್ಯವಾಗಿ ಹೇಳ್ತಾ ಇದ್ದಾರೆ, ಯಾರು ಅಸತ್ಸಂಗವನ್ನ ಮಾಡ್ತಾರೆ. ಯಾಕೆಂದ್ರೆ ಎಲ್ಲಾ ಪಾಪಗಳು ಹುಟ್ಟೋದೆಲ್ಲಿಂದ? ಕೆಟ್ಟವರ ಸಂಘ ಮಾಡೋದ್ರಿಂದ.
ಕೆಟ್ಟವರ ಸಂಘ ಮಾಡೋದ್ರಿಂದ ಎಲ್ಲಾ ರೀತಿಯ ದುರ್ಗುಣಗಳು ನಮ್ಮಲ್ಲಿ ಬಂದ್ಬಿಡುತ್ತೆ. ನೋಡಿ, ಅವರೆಲ್ಲ ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಿದ್ರೆ, ಅವ್ರು ನೇರವಾಗಿ ಮರಣದ ಅಧ್ಯಕ್ಷ. ಯಾರು ಮರಣದ ಅಧ್ಯಕ್ಷ? ಯಮರಾಜ್. ಈ ಯಮರಾಜರ ಲೋಕಕ್ಕೆ ಅವ್ರಿಗೆ ರಾಯಲ್ ರೋಡ್, ಹೈವೇ ರೋಡ್ ರೆಡಿ ಆಗೋಗ್ಬಿಡುತ್ತೆ ಅಂತ ಹೇಳ್ತಾ ಇದಾರೆ. ಇದಷ್ಟೇ ಅಲ್ಲ, ಇಲ್ಲಿ ಮುಂದೆ ಹೇಳ್ತಾ ಇದಾರೆ, ಇನ್ನು ಈ ರೀತಿ ಎಷ್ಟೊಂದು ಹೇಳ್ತಾ ಇದಾರೆ ಅವರು. ಅಂದ್ರೆ ಪಾಪದಿಂದ ನಾವು ಏನಾಗಿರ್ಬೇಕು? ದೂರ ಇರಬೇಕು. ನಾವು ಏಕಾದಶಿಯನ್ನ ಪಾಲನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ತಿಂಗಳಿನಲ್ಲಿ 2 ದಿನ ಮಾತ್ರ ನಾವು ಪಾಪಗಳಿಂದ ದೂರ ಇರ್ತೀವಿ, ಉಳಿದಿರೋ ದಿನ ಎಲ್ಲ ನಾವು ಏನ್ ಬೇಕಾದ್ರೂ ಮೋಜು ಮಸ್ತಿ ಮಾಡಿಬಿಡ್ಬೋದು ಅಂತ ತಿಳ್ಕೊಳ್ಬಾರ್ದು. ಯಾಕೆ ಅಂತ ಹೇಳಿದ್ರೆ, ಬೇರೆ ದಿನ ನಾವು ಮಾಡ್ತಾ ಇರೋದ್ರಿಂದ ಅದರಿಂದ ಪಾಪಗಳು ಹೆಚ್ಚಾಗೋಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಸಾಮಾನ್ಯವಾಗಿ ನಮ್ಮ ದೈನಂದಿಕ ಜೀವನದಲ್ಲೂ ನಾವು ಪಾಪಗಳಿಂದೆಲ್ಲ ದೂರ ಇರಬೇಕು. ಅದಷ್ಟೇ ಅಲ್ಲ, ನಾವು ಹೆಚ್ಚು ಪುಣ್ಯದ ಕಾರ್ಯಗಳನ್ನ ಮಾಡಬೇಕು. ಪುಣ್ಯದ ಕಾರ್ಯಗಳಿಗಿಂತ ಇನ್ನೂ ಹೆಚ್ಚು ಲಾಭ ಯಾವ್ದ್ರಿಂದ ಬರುತ್ತೆ ಅಂದ್ರೆ ಭಕ್ತಿಯ ಕಾರ್ಯಗಳನ್ನ ಮಾಡೋದ್ರಿಂದ. ಈ ಭಕ್ತಿಯ ಕಾರ್ಯಗಳನ್ನ ಮಾಡ್ತಾ ಮಾಡ್ತಾ ಏನಾಗ್ಬಿಡುತ್ತೆ, ಪಾಪ ಮಾಡುವಂತ ಪ್ರವೃತ್ತಿನೇ ಹೋಗ್ಬಿಡುತ್ತೆ, ಅದರಲ್ಲಿ ನಮಗೆ ರುಚಿ ಬರೋದಿಲ್ಲ. ಈ ರೀತಿಯಾಗಿ ನಮ್ಮ ಜೀವನದಲ್ಲಿ, ಅದಕ್ಕೋಸ್ಕರ ಏಕಾದಶಿ ದಿನ ಒಂದು ಬಂಪರ್ ಆಫರ್ ನಮಗೆ. ಯಾಕೆಂದ್ರೆ ಏಕಾದಶಿ ದಿನ ನಾವು ಸಂಪೂರ್ಣವಾಗಿ ಎಲ್ಲಾ ಈ ಜಗತ್ತಿನ ಸಂಪೂರ್ಣ ವ್ಯವಹಾರಗಳನ್ನೆಲ್ಲ ಒಂದು ದಿನ ಅಟ್ಲೀಸ್ಟ್ ಹಾಲ್ಟ್ ಕೊಡ್ಬೋದು, ಪಾಸ್ ಕೊಡ್ಬೋದು. ಅದನ್ನೆಲ್ಲ ಒಂದು ದಿನ ಸ್ವಲ್ಪ ಕಡಿಮೆ ಮಾಡಿ ಹೆಚ್ಚು ಆಧ್ಯಾತ್ಮಿಕ ನಾವು ದೃಷ್ಟಿಕೋನವನ್ನ ನಾವು ನಮ್ಮ ಜೀವನದಲ್ಲಿ ತಗೊಂಡ್ಬರ್ಬೋದು. ಅದಷ್ಟೇ ಅಲ್ಲ, ಭಕ್ತಿ ವಿನೋದ್ ಠಾಕೂರ್ ಹೇಳ್ತಾರೆ, ಇದು ಏಕಾದಶಿ ದಿನ 15 ದಿನಕ್ಕೊಮ್ಮೆ ನಮಗೆ ಭಗವಂತ ಒಂದು ಇನ್ವೆಂಟ್ರಿ ಡೇ ಅಂತ ಕೊಟ್ಟಿದ್ದಾರೆ. ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇರ್ತೀರಿ, ನಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಕೆಲವು ದಿನಗಳಿಗೊಮ್ಮೆ ನಾವು ಏನ್ ಮಾಡ್ತೀವಿ? ಇನ್ವೆಂಟ್ರಿ ಮಾಡ್ತೀವಿ. ಸ್ಟಾಕ್ಸ್ ಏನಿದೆ, ಏನ್ ತಗೊಂಡ್ಬರ್ಬೇಕು, ಹೊಸ ಏನ್ ಪರ್ಚೇಸಿಂಗ್ ಮಾಡ್ಬೇಕು, ಆಮೇಲೆ ಎಲ್ಲೆಲ್ಲಿ ಲಾಸ್ ಆಯ್ತು, ಎಲ್ಲೆಲ್ಲಿ ಪ್ರಾಫಿಟ್ ಬಂತು, ಇದನ್ನೆಲ್ಲ ಒಂದು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅದೇ ರೀತಿ ನಾವು ಏಕಾದಶಿ ದಿನ ಏನ್ ಮಾಡ್ಬೇಕು ಅಂದ್ರೆ, ದಟ್ ಈಸ್ ಅವರ್ ಸ್ಪಿರಿಚುವಲ್ ಇನ್ವೆಂಟ್ರಿ ಡೇ. ನಾವು 15 ದಿನಗಳಿಂದ ನಾವು ಏನೆಲ್ಲ ಭಕ್ತಿ ಕಾರ್ಯಗಳನ್ನ ಮಾಡಿದ್ವಿ, ಎಷ್ಟು ಜಪವನ್ನ ಮಾಡ್ತಾ ಇದ್ದೀವಿ, ಎಷ್ಟು ಒಳ್ಳೆ ಜಪ ಆಯ್ತು, ಆಮೇಲೆ ಎಷ್ಟು ನಾನು ಸತ್ಸಂಗವನ್ನ ಮಾಡಿದೆ, ಎಷ್ಟು ಭಗವದ್ಗೀತೆ ಭಾಗವತವನ್ನ ನಾನು ಓದಿದ್ದೀನಿ, ಎಷ್ಟು ನಾನು ಬೇರೆ ಬೇರೆ ಸೇವಾ ಕಾರ್ಯಗಳನ್ನ ಮಾಡ್ತಾ ಇದ್ದೀನಿ, ಇದನ್ನೆಲ್ಲ ಅವಲೋಕನ ಮಾಡ್ಕೊಳ್ಳೋದಕ್ಕೆ ಒಂದು ವಿಶೇಷವಾದ ದಿನ ಅಂದರೆ ಏಕಾದಶಿಯ ದಿನ. ಅದಕ್ಕೋಸ್ಕರ ಏನೆಲ್ಲ ಬ್ಯಾಲೆನ್ಸ್ ಕೆಲವು ಸಲ ಮಾಡೋದಕ್ಕಾಗಿರುತ್ತೆ, ಕೆಲವು ಸಲ ಆಗಿರೋದಿಲ್ಲ, ಅದನ್ನೆಲ್ಲವನ್ನು ಬ್ಯಾಲೆನ್ಸ್ ಚುಪ್ತ ಮಾಡ್ಕೊಳ್ಳೋದಕ್ಕೆ ಇರುವಂತ ಒಂದು ವಿಶೇಷ ದಿನ ಅಂತ ಹೇಳಿದ್ರೆ ಏಕಾದಶಿಯ ದಿನ. ಅದಕ್ಕೋಸ್ಕರ ಇದರಲ್ಲಿ ಹೇಳ್ತಾ ಇದ್ರೆ, ಏಕಾದಶಿಯ ದಿನ ನಾವು ತುಂಬಾ ಎಚ್ಚರಿಕೆಯಿಂದ ಇದ್ದು ನಾವು ಏಕಾದಶಿಯನ್ನ ಮಾಡಬೇಕು. ನೋಡಿ, ಹೇಳ್ತಾ ಇದ್ರೆ, ಏಕಾದಶಿಯ ದಿನ ಉಪವಾಸ ಯಾರು ಮಾಡ್ತಾರೆ ಮತ್ತು ರಾತ್ರಿಯಲ್ಲಿ ಯಾರು ಜಾಗರಣೆಯನ್ನು ಮಾಡ್ತಾರೆ ಅವ್ರಿಗೂ ಅಗಾಧವಾದಂತಹ ಪುಣ್ಯ ಬಂದ್ಬಿಡುತ್ತೆ. ಆಮೇಲೆ ಅವರು ಭಗವಂತನ ಧಾಮಕ್ಕೂ ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ವಿಷ್ಣು ಆಮೇಲೆ ಅವರ ಪೂರ್ವಜರು ಯಾರೆಲ್ಲ ಇರ್ತಾರೆ, ಅವರ ಸಂಬಂಧಿಕರು, ವಂಶಗಳು, ಅವರೆಲ್ಲರೂ ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋಗ್ಬಿಡುತ್ತೆ. ಯಾರಾದ್ರೂ ನರಕದಲ್ಲಿ ಯಾತನೆ ಅನುಭವಿಸ್ತಾ ಇದ್ರು ಅವ್ರಿಗೂ ಅದರಿಂದ ಎಲ್ಲ ದಾರಿ ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ಹೆಚ್ಚು ಉಪವಾಸವನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ಬೋದು. ಒಂದೊಂದರೆ ಕೆಲವರಿಗೆ ಅನಾರೋಗ್ಯ ಇರ್ಬೋದು, ಆಮೇಲೆ ಆ ದಿನ ಆ ಸಮಯದಲ್ಲಿ ಅವರು ಅನುಕಲ್ಪ ಪ್ರಸಾದವನ್ನ ಸ್ವೀಕಾರ ಮಾಡ್ಬೋದು. ಆಮೇಲೆ ಕೆಲವರು ಯಾರಾದ್ರೂ ಜಾಗರಣೆ ಮಾಡುವಂತಹ ಶಕ್ತಿ ಇದ್ರೆ ಅವರು ಜಾಗರಣೆ ಮಾಡ್ಬೋದು. ಅಂದ್ರೆ ಇದರ ಉದ್ದೇಶ ಏನು ಅಂತಾರೆ, ನಮ್ಮ ದೈಹಿಕ ಶರೀರದಿಂದ ಆಗುವಂತ ಕಾರ್ಯಗಳನ್ನ ಕಡಿಮೆ ಮಾಡಬೇಕು, ಆಧ್ಯಾತ್ಮಿಕ ಕಾರ್ಯಗಳನ್ನ ಹೆಚ್ಚು ಮಾಡಬೇಕು. ನಮಗೆ ದೈಹಿಕ ಚಿಂತನೆ ಕಡಿಮೆ ಮಾಡಬೇಕು. ಯಾವಾಗ ಊಟ ಮಾಡ್ಬೇಕು ಅಂತ ಹೇಳಿದ್ರೆ ಏನಾಗ್ತಾ ಇರುತ್ತೆ, ಅಡ್ಗೆ ಮಾಡ್ಬೇಕು ಅಂದ್ರೆ ಪರ್ಚೇಸಿಂಗ್ ಮಾಡ್ಬೇಕು, ಆಮೇಲೆ ಅಡ್ಗೆ ಮಾಡೋದಕ್ಕೆ ಎಲ್ಲ ಎಷ್ಟೊಂದು ತಯಾರಿ ಮಾಡ್ಬೇಕು, ಆಮೇಲೆ ಅದನ್ನೆಲ್ಲ ವೆಸಲ್ ವಾಷಿಂಗ್ ಮಾಡ್ಬೇಕು. ಈ ರೀತಿ ಎಷ್ಟೊಂದು ಕಾರ್ಯಗಳಲ್ಲಿ ನಾವು ಬ್ಯುಸಿ ಆಗ್ಬಿಡ್ತೀವಿ. ಆಮೇಲೆ ಭಗವಂತನ ಭಜನೆ ಮಾಡೋದಕ್ಕೆ ಸಮಯ ಸಿಗೋದಿಲ್ಲ. ಅದಕ್ಕೋಸ್ಕರ ಏಕಾದಶಿ ದಿನ ಇವೆಲ್ಲ ನಿಲ್ಲಿಸ್ಬಿಡಿ, ಆಮೇಲೆ ಬರೀ ಜಪ ಮಾಡಿ, ಈ ರೀತಿ ಶಾಸ್ತ್ರ ಹೇಳುತ್ತೆ. ಅದಷ್ಟೇ ಅಲ್ಲ, ಶಾಸ್ತ್ರ ಹೇಳುತ್ತೆ ನಿದ್ದೆಯನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆಂದ್ರೆ ನಿದ್ದೆ, ಊಟ ಇದು ನಮ್ಮ ಭಗವಂತ ಕೊಟ್ಟಿರುವಂತ 100 ವರ್ಷದಲ್ಲಿ 50 ವರ್ಷಗಳು ಇದ್ರಿಂದಾನೇ ಹೋಗ್ಬಿಡುತ್ತೆ. ಬರೀ ಊಟ ಮಾಡೋದ್ರಲ್ಲಿ, ನಿದ್ದೆ ಮಾಡೋದ್ರಲ್ಲಿ. ಇನ್ನು ಉಳಿದಿರೋ ಸಮಯ ಬೇರೆ ಬೇರೆ ಫಂಕ್ಷನ್ ಅಟೆಂಡ್ ಮಾಡ್ತಾರೆ, ಆಮೇಲೆ ಬೇರೆ ಬೇರೆ ಮಾತುಕತೆ ಮಾಡ್ತಾರೆ, ಇದರಲ್ಲೇ ಸಮಯ ಹೋಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಈ ನಮ್ಮ ಮನುಷ್ಯನ ಜನ್ಮ ಸಿಕ್ಕಿರೋದು ಯಾವುದಕ್ಕೋಸ್ಕರ ಅಂದರೆ ಭಗವಂತನ ಸಾಕ್ಷಾತ್ಕಾರಕ್ಕೋಸ್ಕರ. ಅದಕ್ಕೋಸ್ಕರ ಏಕಾದಶಿಯ ದಿನ ಈ ರೀತಿ ನಾವು ಮಾಡಬೇಕು. ಆಮೇಲೆ ಹೇಳ್ತಾ ಇದ್ದಾರೆ, ಈ ಏಕಾದಶಿಯ ದಿನ ಯಾರು ಉಪವಾಸವನ್ನ ಮಾಡ್ತಾರೆ ಅವರ ಮನೆಯಲ್ಲಿ ಈ 3 ಲೋಕಗಳಲ್ಲಿರೋ ಏನೆಲ್ಲ ತೀರ್ಥಕ್ಷೇತ್ರಗಳಿದೆ ಅವೆಲ್ಲ ಬಂದು ಅವರ ಮನೆಯಲ್ಲಿ ವಾಸ ಮಾಡುತ್ತೆ. ಅದಕ್ಕೋಸ್ಕರ ಈ ದಿನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ಭಗವಂತನ 4 ಕೈಗಳಲ್ಲಿ ಭಗವಂತ ಚತುರ್ಭುಜ ರೂಪಗಳನ್ನ ಹೊಂದಿದ್ದಾರೆ.
ಚತುರ್ಭುಜರು ಕೈಗಳಲ್ಲಿ ಏನೆಲ್ಲ ಇದೆ? ಶಂಖ, ಚಕ್ರ, ಗದಾ, ಪದ್ಮ. ಆ ಭಗವಂತನನ್ನ ಏನ್ ಮಾಡಬೇಕು? ನಾವು ಆರಾಧನೆಯನ್ನ ಮಾಡಬೇಕು. ಆಮೇಲೆ ಹೇಳ್ತಾ ಇದಾರೆ, ಈ ಹರಿಬೋಧಿನಿ ದಿನದಿಂದ ಯಾರು ಉಪವಾಸವನ್ನು ಮಾಡ್ತಾರೆ ಅವನು ತುಂಬಾ ಬುದ್ಧಿವಂತ ವ್ಯಕ್ತಿ, ಅವನು ನಿಜವಾದ ಯೋಗಿ, ತಪಸ್ವಿ. ಮತ್ತು ಯಾರು ಅವರ ಇಂದ್ರಿಯಗಳನ್ನ ನಿಯಂತ್ರಣ ಮಾಡ್ಕೊಳ್ತಾರೆ ಅವರು ನಿಜವಾದಂತಹ ಭಗವಂತನ ಭಕ್ತರು ಅಂತ ಹೇಳ್ತಾ ಇದ್ದಾರೆ. ಅವನಿಗೆ ನಿಜವಾಗಿ ಈ ಪ್ರಪಂಚದಲ್ಲಿನೂ ಅವ್ರು ಅಷ್ಟೇ ಅಲ್ಲ, ಆ ಮುಂದಿನ ಜೀವನದಲ್ಲೂ ಅವ್ರೇನ್ ಮಾಡ್ಬೋದು? ಮುಕ್ತಿಯನ್ನ ಪಡ್ಕೊಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಹೇಳ್ತಾ ಇದ್ದಾರೆ ನೋಡಿ, ಈಗ ಬ್ರಹ್ಮಾಜಿ ಹೇಳ್ತಾ ಇದ್ದಾರೆ, ಈ ಏಕಾದಶಿಯ ದಿನ ಯಾರು ಉಪವಾಸವನ್ನ ಮಾಡ್ತಾರೆ ಅವರು ಖಂಡಿತವಾಗಿಯೂ ಮತ್ತೊಮ್ಮೆ ಗರ್ಭವನ್ನ ಪ್ರವೇಶ ಮಾಡೋದಿಲ್ಲ. ಅಂದ್ರೆ ಗರ್ಭವನ್ನ ಯಾವಾಗ ಪ್ರವೇಶ ಮಾಡ್ತಾರೆ? ಯಾರು ಇನ್ನು ಈ ಸಂಪೂರ್ಣ ಸಂಸಾರ ಚಕ್ರದಿಂದ ಅವರ ಕರ್ಮಗಳು ಯಾರು ಸಂಪೂರ್ಣವಾಗಿ ಶೂನ್ಯ ಆಗಿಲ್ಲ ಅವರೇ ಮತ್ತೊಮ್ಮೆ ಗರ್ಭವನ್ನು ಪ್ರವೇಶ ಮಾಡ್ತಾರೆ. ಆದ್ರೆ ಯಾರು ಈ ಏಕಾದಶಿ ದಿನವನ್ನ ಮಾಡ್ತಾರೆ ಅವರಿಗೆ ಮತ್ತೊಮ್ಮೆ ಗರ್ಭದ ಪ್ರವೇಶ ಆಗೋದಿಲ್ಲ ಅಂತ ಹೇಳ್ತಾರೆ. ಪರಮಾತ್ಮನ ನಿಷ್ಠಾವಂತ ಭಕ್ತರು ಎಲ್ಲಾ ವಿಧದ ಧರ್ಮಗಳನ್ನ ಅವರು ತ್ಯಾಗ ಮಾಡಿ ಏನ್ ಮಾಡ್ಬೇಕು? ಏಕಾದಶಿಯ ದಿನವನ್ನ ಮಾಡಬೇಕು ಅಂತ ಹೇಳಿದ್ರೆ, ನಾವು ಬೇರೆ ಬೇರೆ ಕಾರ್ಯಗಳನ್ನ ಇಟ್ಕೊಂಡಿರ್ಬೋದು ನಮ್ಮದು, ಆದ್ರೆ ಏಕಾದಶಿಯ ದಿನ ನಾವು ಹೆಚ್ಚಾಗಿ ಎಲ್ಲಾ ಭೌತಿಕ ಕಾರ್ಯಗಳನ್ನ ನಿಲ್ಲಿಸ್ಬಿಟ್ಟು ಏಕಾದಶಿಯನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಏನ್ ಮಾಡ್ಬೇಕು? ಆ ದಿನ ಭಗವಂತ ಗೋವಿಂದನಿಗೆ ತಮ್ಮ ಮನಸ್ಸು, ದೇಹ ಮತ್ತು ವಾಚದಿಂದ ಅವರು ಭಗವಂತನಿಗೆ ಆರಾಧನೆಯನ್ನ ಮಾಡಬೇಕು. ಯಾರು ಆ ಭಗವಂತನಿಗೆ ತುಂಬಾ ಫಸ್ಟ್ ಕ್ಲಾಸ್ ಏನೆಲ್ಲ ಸಾಮಗ್ರಿಗಳಿದೆ ಆ ಸಾಮಗ್ರಿಗಳಿಂದ ಭಗವಂತನ ಆರಾಧನೆಯನ್ನ ಮಾಡ್ತಾರಲ್ಲ, ಹೇಳ್ತಾರೆ ಅವನಿಗೆ ಜೀವನದಲ್ಲಿ ಬರ್ತಾ ಇರೋಂಥ ಎಷ್ಟೊಂದು ಪಾಪಗಳಿಂದ ಅವನು ಮುಕ್ತನಾಗೋಗ್ಬಿಡ್ತಾನೆ. ಆಮೇಲೆ ದೊಡ್ಡ ದೊಡ್ಡ ಅಪಾಯಗಳಿಂದ ಅವನು ಮುಕ್ತನಾಗೋಗ್ಬಿಡ್ತಾನೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಏಕಾದಶಿ ದಿನ ಜನಾರ್ದನ ಭಗವಂತನ ವಿಷ್ಣುವಿನ ಮತ್ತೊಂದು ಹೆಸರು ಏನು ಅಂತಾರೆ? ಜನಾರ್ದನ ಅಂತ ಹೇಳಿ. ಆ ಜನಾರ್ದನಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಆಗ ಭಗವಂತ ಏನ್ ಮಾಡ್ತಾನೆ? ಆ ಜನಾರ್ದನ ಈ ಯಾರು ಏಕಾದಶಿಯನ್ನ ಪಾಲನೆ ಮಾಡ್ತಾ ಇದ್ರೆ ಅವರಿಗೆ ನೇರ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾರೆ. ಆಗ ಅವನ ತೇಜಸ್ಸು ಇನ್ನೂ ಹೆಚ್ಚಾಗೋಗ್ಬಿಡುತ್ತೆ. ಈ ರೀತಿ ಏಕಾದಶಿಯನ್ನ ನಾವು ಪಾಲನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅದಷ್ಟೇ ಅಲ್ಲ, ಹಿಂದೆ ಮಾಡಿರುವಂತಹ ನೂರಾರು ಜನ್ಮಗಳ ಪಾಪಗಳು, ಬಾಲ್ಯದಲ್ಲಾಗಿರ್ಬೋದು, ಯೌವನದಲ್ಲಾಗಿರ್ಬೋದು, ಇಲ್ಲ ವೃದ್ಧಾಪ್ಯದಲ್ಲಿ ಮಾಡಿರುವಂತ ಪಾಪಗಳಾಗಿರ್ಬೋದು, ಎಲ್ಲವೂ ಭಗವಂತ ಗೋವಿಂದ ಶೂನ್ಯವಾಗಿ ಮಾಡ್ಬಿಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ನಮಗೆ ಕೆಲವು ಸಲ ಅನ್ನಿಸ್ಬೋದು ಇಷ್ಟೊಂದು ನಿಯಮಗಳನ್ನ ನಾವು ಪಾಲನೆ ಮಾಡೋದಕ್ಕಾಗೋದಿಲ್ಲ. ಆಯ್ತು, ಎಷ್ಟಾದ್ರೂ ಪಾಲನೆ, ಸ್ವಲ್ಪ ನಾವ್ ಎಷ್ಟು ಮಾಡೋದಕ್ಕೆ ಆಗ್ತಾ ಇದೆ ಅಷ್ಟರಿಂದ ಪ್ರಾರಂಭವನ್ನ ಮಾಡೋಣ. ಆಮೇಲೆ ಕ್ರಮೇಣವಾಗಿ ನಮ್ಮ ನಿಯಮಗಳನ್ನು ಹೆಚ್ಚು ಪಾಲನೆ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ಬೋದು. ಹೇಳ್ತಾ ಇದ್ದಾರೆ, ಕನಿಷ್ಠ ಪಕ್ಷ ನಾವು ಬೇರೆಯವರ ಮನೆಯಲ್ಲಿ ತಿನ್ಬಾರ್ದು, ಆಮೇಲೆ ಧಾನ್ಯಗಳನ್ನ ತಿನ್ಬಾರ್ದು, ಆಮೇಲೆ ಹೆಚ್ಚು ಜಪವನ್ನು ಮಾಡೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಆಮೇಲೆ ಹೇಳ್ತಾ ಇದ್ದಾರೆ, ಯಾರು ಈ ರೀತಿ ಎಲ್ಲ ಮಾಡ್ತಾ ಇರ್ತಾರಲ್ಲ, ಈಗ ನೋಡಿ ತುಂಬಾ ಮುಖ್ಯವಾಗಿರೋ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಈ ಕಾರ್ತಿಕ ಮಾಸದಲ್ಲಿ ಎಲ್ಲಾ ರೀತಿಯ ಬೇರೆ ಬೇರೆ ಸಾಮಾನ್ಯ ಕರ್ತವ್ಯಗಳನ್ನು ತ್ಯಜಿಸಬೇಕು. ಮತ್ತು ವಿಶೇಷವಾಗಿ ಉಪವಾಸವನ್ನು ಮಾಡುವಾಗ ಭಗವಂತನ ಲೀಲೆಗಳನ್ನ ಚರ್ಚೆಯನ್ನ ಮಾಡಬೇಕು. ಅದರಲ್ಲಿ ನಮ್ಮ ಸಂಪೂರ್ಣ ಸಮಯ ಮತ್ತು ಶಕ್ತಿಯನ್ನ ಕೊಡಬೇಕು. ಅದಕ್ಕೋಸ್ಕರ ಹೇಳ್ತಾರೆ, ಸಾಮಾನ್ಯವಾಗಿ ಏಕಾದಶಿ ದಿನ ನಾವು ಹೆಚ್ಚು ಭಗವಂತನ ಪುಣ್ಯನಾಮದ ಜಪವನ್ನ ಮಾಡಬೇಕು. ಅದ್ರ ಜೊತೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಶಾಸ್ತ್ರಗಳನ್ನ ಓದಬೇಕು. ವಿಶೇಷವಾಗಿ ಭಗವದ್ಗೀತೆ, ಶ್ರೀಮದ್ ಭಾಗವತವನ್ನ ಆ ದಿನ ಭಗವಂತನ ವಿವಿಧ ಲೀಲೆಗಳನ್ನ ಚರ್ಚೆಯನ್ನ ಮಾಡಬೇಕು. ಹೇಳ್ತಾ ಇದ್ರೆ, ಕಲೇರ್ ದೋಷ ನಿಧೇ ರಾಜನ್ ಅಸ್ತಿ ಏಕೋ ಮಹಾನ್ ಗುಣಾನ್ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಗ ಪರಂಬ್ರಜೇತ್. ಇದು ಭಾಗವತದ ಕೊನೆಯ ಶ್ಲೋಕ. ಹೇಳ್ತಾ ಇದ್ರೆ, ಈ ಕಲಿಯುಗದಲ್ಲಿ ಎಷ್ಟೊಂದು ದೋಷಗಳಿದೆ. ಈ ಎಲ್ಲಾ ದೋಷಗಳು ನಮ್ಮೆಲ್ಲರ ಹೃದಯದಲ್ಲೂ ಬಂದ್ಬಿಟ್ಟಿದೆ. ಯಾಕಂದ್ರೆ ಕಲಿಯುಗದ ಪ್ರಭಾವ ಬೀರ್ತಾ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ರೆ, ಇದರಿಂದೆಲ್ಲ ದೂರ ಇರಬೇಕು ಅಂತ ಹೇಳಿ ಒಂದೇ ಒಂದು ಉಪಾಯ ಏನು ಅಂತ ಹೇಳಿದ್ರೆ, ಕೀರ್ತನಾದೇವ ಕೃಷ್ಣಸ್ಯ, ಆ ಭಗವಂತನ ಸತತ ಸಂಕೀರ್ತನೆಯನ್ನ ಮಾಡಬೇಕು. ಕೀರ್ತನೆ ಅಂತ ಹೇಳಿದ್ರೆ ಭಗವಂತನ ಪುಣ್ಯ ನಾಮವನ್ನು ಹೇಳೋದು, ಅದ್ರ ಜೊತೆ ಭಗವಂತನ ಶಾಸ್ತ್ರದ ಪಠಣಗಳನ್ನು, ಭಗವದ್ಗೀತೆಯು ಒಂದು ಕೀರ್ತನೆ. ಯಾರು ನೀವೇನಾದ್ರೂ ಬೇರೆಯವ್ರಿಗೆ ಈ ಲೀಲಾ ಗಾಯನವನ್ನ ಮಾಡ್ತಾ ಇರ್ತೀವಿ, ಅವೆಲ್ಲವೂ ಕೀರ್ತನೆನೆ. ಈ ರೀತಿ ಯಾರು ಮಾಡ್ತಾರಲ್ಲ ಅವ್ರಿಗೆ ಈ ರೀತಿಯಲ್ಲಿ ನಾವು ನಮ್ಮ ಸಂಪೂರ್ಣ ಏಕಾದಶಿ ದಿನವನ್ನು ನಾವು ಕಳಿಬೇಕು ಅಂತ ಹೇಳ್ತಾರೆ. ಅದಾದ್ಮೇಲೆ ಅವ್ರು ಹೇಳ್ತಾ ಇದಾರೆ, ಯಾರು ಈ ರೀತಿ ಮಾಡ್ತಾರೆ ಅವ್ರು 10,000 ಏನೆಲ್ಲ ಯಜ್ಞಗಳಿರುತ್ತೆ ಅದರ ಫಲ ಅವನಿಗೆ ಬಂದ್ಬಿಡುತ್ತೆ.
ಆಮೇಲೆ ಎಲ್ಲ ಪಾಪಗಳು ನಷ್ಟ ಆಗೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ದಾನ, ಗೋದಾನ ಮಾಡುವಂತ ಪುಣ್ಯವೂ ಬಂದ್ಬಿಡುತ್ತೆ. ಈಗ ಭಗವಂತನಿಗೆ ನಾರದ ಮುನಿಯವರು ಈಗ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ, ಬ್ರಹ್ಮಾಜಿಯವರೇ ಈಗ ದಯವಿಟ್ಟು ಈ ಪವಿತ್ರವಾದ ಏಕಾದಶಿಯನ್ನು ಹೇಗೆ ಆಚರಿಸಬೇಕು ದಯವಿಟ್ಟು ನನಗೆ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ಈಗ ನಾರದ ಮುನಿಯವರು ಕೇಳ್ತಾ ಇದ್ದಾರೆ, ಏಕಾದಶಿಯನ್ನು ಹೇಗೆ ಆಚರಣೆ ಮಾಡಬೇಕು, ನಾನು ಈಗ ಬರ್ತಾ ಇದೆ ಏಕಾದಶಿ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ದಯವಿಟ್ಟು ಹೇಳಿ. ಈಗ ಬ್ರಹ್ಮಾಜಿಯವರು ಉತ್ತರ ಕೊಡ್ತಾ ಇದ್ದಾರೆ, ಓ ಪ್ರೀತಿಯ ಮಗನೇ, ಏನ್ ಮಾಡ್ಬೇಕು, ಯಾರು ಈ ಏಕಾದಶಿಯನ್ನ ಪಾಲನೆ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ರೆ ಅವ್ರೇನ್ ಮಾಡ್ಬೇಕು, ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಬೇಕು. ಬ್ರಹ್ಮ ಮುಹೂರ್ತ ಯಾವಾಗ ಪ್ರಾರಂಭ? ನಾನು ಒಬ್ರಿಗೆ ಕೇಳ್ತಾ ಇದ್ದೆ, ಬ್ರಹ್ಮ ಮುಹೂರ್ತ ಯಾವಾಗ ಪ್ರಾರಂಭ ಆಗುತ್ತೆ ಅಂತ. ಅವ್ರು ಹೇಳ್ತಾ ಇದ್ರು, ಸ್ವಾಮೀಜಿ ನಾನು ಹೇಳುವಾಗ ಬ್ರಹ್ಮ ಮುಹೂರ್ತ ಪ್ರಾರಂಭ ಆಗ್ಬಿಡುತ್ತೆ. ನಾನು ಯಾವಾಗ ಹೇಳ್ತೀನಲ್ಲ, ನಾ 8 ಗಂಟೆಗೆ ಎದ್ರೆ ಆಗ ಬ್ರಹ್ಮ ಮುಹೂರ್ತ ಆಗುತ್ತೆ, ನಾ 10 ಗಂಟೆಗೆ ಎದ್ರೆ ಆಗ ಬ್ರಹ್ಮ ಮುಹೂರ್ತ. ನಾವ್ ಹೇಳುವ ಸಮಯದಲ್ಲ ಬ್ರಹ್ಮ ಮುಹೂರ್ತ, ಸೂರ್ಯೋದಯ ಆಗೋಕೆನ 1-2 ಮುಹೂರ್ತದ ಮುಂಚೆ, ಆಗ ಸುಮಾರು 1.5 ಗಂಟೆಗಳ ಮುಂಚೆ, ಸೂರ್ಯೋದಯಕ್ಕಿನ ಮುಂಚೆ ಆಗ ಇದು ಪ್ರಾರಂಭ ಆಗುತ್ತೆ. ಆ ಸಮಯದಲ್ಲಿ ನಾವು ಹೇಳಬೇಕು. ಆಮೇಲೆ ನಾವು ನಮ್ಮ ದೇಹವನ್ನ ಶುಭ್ರಗೊಳಿಸ್ಬೇಕು. ಅದಾದ್ಮೇಲೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಭಗವಂತ ಕೇಶವ ಅವನನ್ನ ಆರಾಧನೆಯನ್ನ ಮಾಡ್ಬೇಕು. ಆಮೇಲೆ ಕೇಶವನ ಆರಾಧನೆ ಮಾಡ್ತಾ ಮಾಡ್ತಾ ಆ ಭಗವಂತನ ಲೀಲೆಯ ಚರ್ಚೆಯನ್ನ ಮಾಡ್ಬೇಕು. ಭಗವದ್ಗೀತೆ ಭಾಗವತದನ್ನ ಪಠಣವನ್ನ ಮಾಡಬೇಕು. ಆಮೇಲೆ ಭಗವಂತನಿಗೆ ಪ್ರಾರ್ಥನೆಯನ್ನ ಮಾಡ್ಬೇಕು, ಭಗವಂತನೇ ದಯವಿಟ್ಟು ಈ ಪುಣ್ಯ ದಿನ ಏಕಾದಶಿಯ ದಿನ ನಾನು ಉಪವಾಸವನ್ನ ಮಾಡೋದಕ್ಕೆ ನನಗೆ ಶಕ್ತಿಯನ್ನ ಕೊಡಿ. ಆಮೇಲೆ ನಾನು ಸಂಪೂರ್ಣವಾಗಿ ನಿಮ್ಮಲ್ಲಿ ತೊಡಗ್ಲಿ, ನಿಮಗೆ ನಾನು ಸಂಪೂರ್ಣವಾಗಿ ಶರಣಾಗತನಾಗ್ಲಿ. ಈ ರೀತಿ ನಾವೆಲ್ಲ ಹೃದಯದಲ್ಲಿ ಭಕ್ತಿ ಭಾವನೆಯು ಜಾಗೃತ ಆಗ್ಲಿ ಅಂತ ನಾವು ಭಗವಂತನಿಗೆ ಪ್ರಾರ್ಥನೆಯನ್ನ ಮಾಡಬೇಕು. ಅದಾದ್ಮೇಲೆ ನಾವು ಸಂಪೂರ್ಣ ಆ ದಿನ ನಾವು ಭಕ್ತಿಮಯವಾಗಿ ಮಾಡ್ಕೊಳ್ಬೇಕು. ಆಮೇಲೆ ಭಗವಂತನಿಗೆ ವಿಶೇಷ ಹಣ್ಣು ಹಂಪಲುಗಳು, ಆಮೇಲೆ ವಿಶೇಷವಾದಂಥ ಪೂಜೆಯನ್ನು ನಾವೇನಾದ್ರೂ ಆ ದಿನ ಮಾಡಿದ್ರೆ ತುಂಬಾ ಅದ್ಭುತವಾಗಿರುತ್ತೆ. ಆಮೇಲೆ ಕೆಲವು ಸಲ ನಮ್ಮ ಹೃದಯದಲ್ಲಿ ಇಷ್ಟೊಂದು ಕಾಮ, ಆಮೇಲೆ ದುರಾಸೆ, ಲೋಭ ಇವೆಲ್ಲ ಎಷ್ಟೊಂದಿರುತ್ತೆ. ಇದೆಲ್ಲವನ್ನು ಆ ದಿನ ನಾವೇನ್ ಮಾಡ್ಬೇಕು, ಆ ದಿನ ನಾವು ದುರಾಸೆ ಹೆಚ್ಚಿದ್ರೆ ಏನ್ ಮಾಡ್ಬೇಕು, ದಾನವನ್ನ ಮಾಡಬೇಕು. ಈ ರೀತಿ ಎಷ್ಟೊಂದು ವಿಧವಾದಂತಹ ನಿಯಮಗಳನ್ನ ಕೊಟ್ಟಿದ್ದಾರೆ. ಎಲ್ಲವನ್ನು ಚರ್ಚೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾನು ತುಂಬಾ ಮುಖ್ಯವಾಗಿರೋದನ್ನ ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಎಲ್ಲಿ ಹೇಳ್ತಾ ಇದ್ದಾರೆ, ಕೃಷ್ಣನ ಪವಿತ್ರ ನಾಮಗಳ ಜಪವನ್ನ ಮಾಡಬೇಕು ಅಂತ ಬಾರಿ ಬಾರಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಅದನ್ನ ನಾವು ಮಾಡ್ಲೇಬೇಕಾಗತ್ತೆ. ಈ ರೀತಿ ಸ್ಕಂದ ಪುರಾಣದಲ್ಲಿ ವಿಶೇಷವಾಗಿ ಎಷ್ಟೊಂದು ನಿಯಮಗಳನ್ನ ಕೊಟ್ಟಿದ್ದಾರೆ. ಅದಾದ್ಮೇಲೆ ಉಪವಾಸವನ್ನ ಯಾರು ಮಾಡ್ತಾರೆ ರಾತ್ರಿಯ ತನಕ, ಆಮೇಲೆ ಬೆಳಿಗ್ಗಿನ ತನಕ ಯಾರು ಉಪವಾಸವನ್ನ ಮಾಡ್ತಾರೆ, ಆ ದಿನ ಬೆಳಿಗ್ಗೆ ದ್ವಾದಶಿಯ ದಿನ ನಾವು ಮತ್ತೊಮ್ಮೆ ಎದ್ದು ನಾವು ಆ ದಿನ ಬೇರೆ ಬೇರೆ ವಿಶೇಷವಾದಂತಹ ನಮ್ಮ ಮನೆಯಲ್ಲಿ ನಾವೇನಾದ್ರು ನೋಡಿ, ಇವೆಲ್ಲ ಎಷ್ಟು ಆಗುತ್ತೆ ಅಷ್ಟು ಮಾಡಿದ್ರು ಉತ್ತಮ. ಬೇರೆ ಯಾರಾದ್ರೂ ಬ್ರಾಹ್ಮಣರನ್ನ ಕರೆದು ಆಮೇಲೆ ಅವ್ರಿಗೆಲ್ಲ ಸತ್ಕಾರವನ್ನ ಮಾಡಿ ಅವ್ರಿಗೆಲ್ಲ ಪ್ರಸಾದವನ್ನ ತಿನ್ನಿಸಿ ಆಮೇಲೆ ದಾನವನ್ನ ಮಾಡಿ, ಆಮೇಲೆ ಯಾರು ಅತಿಥಿಗಳನ್ನೆಲ್ಲ ಕಳಿಸಿದ್ಮೇಲೆ ಅವರಿಗೆ ಸತ್ಕಾರವನ್ನ ಮಾಡಿದ್ಮೇಲೆ ಅವರೆಲ್ಲ ದಾನವನ್ನ ಮಾಡಿದ್ಮೇಲೆ ಇವರು ಪ್ರಸಾದವನ್ನ ಸ್ವೀಕಾರ ಮಾಡ್ಬೋದು. ಈ ರೀತಿ ಶಾಸ್ತ್ರದಲ್ಲಿ ಎಷ್ಟೊಂದು ನಿಯಮಗಳಿದೆ. ಈ ಎಲ್ಲ ನಿಯಮಗಳನ್ನ ನಾವು ಪಾಲನೆ ನಮಗೆ ಎಷ್ಟು ಆಗುತ್ತೆ ಅಷ್ಟು ನಾವು ಮಾಡಿದ್ರೆ ಅದು ಉತ್ತಮ ಆಗುತ್ತೆ. ಆದ್ರೆ ಮುಖ್ಯವಾಗಿ ಒಂದು ನಾವು ತಿಳ್ಕೊಳ್ಬೇಕು, ಏಕಾದಶಿಯ ದಿನ ಏನಕ್ಕಿದೆ ಅಂತ ಹೇಳಿದ್ರೆ, ನಮಗೆ ನಮ್ಮ ಜೀವನವನ್ನ ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಭಗವಂತ ಒಂದು ವಿಶೇಷವಾದಂತಹ ಸುವರ್ಣ ಅವಕಾಶವನ್ನ ಕೊಟ್ಟಿದ್ದಾರೆ. ನಾವು ಕೆಲವು ಸಲ ಈ ಸಂಸಾರದ ಬೇರೆ ಬೇರೆ ಕರ್ತವ್ಯಗಳಲ್ಲಿ ಕೆಲಸಗಳನ್ನ ಮಾಡೋದ್ರಲ್ಲಿ ನಾವು ಎಷ್ಟು ತಲ್ಲೀನರಾಗೋಗ್ಬಿಡ್ತೀವಿ ಅಂತ ಹೇಳಿದ್ರೆ, ನಾವು ನಮ್ಮ ನಿಜವಾದಂತಹ ಆತ್ಮ ಸಾಕ್ಷಾತ್ಕಾರ ಮತ್ತು ನಮ್ಮ ಭಗವಂತ ನಮಗೆ ಏನು ಈ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಈ ಜಗತ್ತಿಗೆ ಕಳಿಸ್ಕೊಟ್ಟಿದ್ದಾರೆ ಅದನ್ನೇ ಮರ್ತೋಗ್ಬಿಡ್ತೀವಿ. ಈ ಸಂಸಾರ ನಿಜವಾಗಿ ಹೋಗ್ಬಿಡುತ್ತೆ. ಆಮೇಲೆ ಭಗವಂತ ತುಂಬಾ ದೂರದಲ್ಲಿರುವಂತಹ ವ್ಯಕ್ತಿ ಆಗೋಗ್ಬಿಡ್ತಾರೆ. ಆದರೆ ನಿಜವಾದ ನೈಜಿಕ ವಸ್ತು, ಈ ನೈಜಿಕ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಈ ಜಗತ್ತು ಸಂಸಾರ ಸಂಪೂರ್ಣ ಒಂದು ನಿಜವಾಗಿರುವಂತದ್ದಲ್ಲ, ಇದು ಒಂದು ಅಶಾಶ್ವತವಾಗಿರುವಂಥದ್ದು. ಆದ್ರೆ ಇದು ನಮಗೆ ಶಾಶ್ವತವಾಗಿರೋದು ಅನ್ಸುತ್ತೆ, ಇದು ನಿಜವಾಗಿರೋದು ಅನ್ಸುತ್ತೆ. ಆಮೇಲೆ ಆಧ್ಯಾತ್ಮಿಕ ತತ್ವಗಳು ಇವೆಲ್ಲವೂ ಕಾಲ್ಪನಿಕ ಅನ್ನಿಸ್ಬಿಡುತ್ತೆ. ಆದ್ರೆ ನಿಜವಾಗಿ ಏನು ಅಂತ ಹೇಳಿದ್ರೆ ಆಧ್ಯಾತ್ಮಿಕ ವಾಸ್ತವವಾಗಿರುವಂಥದ್ದು, ಈ ಜಗತ್ತು ಅವಾಸ್ತವವಾಗಿರುವಂಥದ್ದು. ಅದಕ್ಕೋಸ್ಕರ ಏಕಾದಶಿ ದಿನ ಒಂದು ರಿಮೈಂಡರ್ ಇದ್ದಾಗೆ ನಮಗೆ, ನಾವು ಭಗವಂತನ ಹತ್ರ ಎಷ್ಟು ಹೋಗ್ತಾ ಇದ್ದೀವಿ, ಎಷ್ಟು ಆಧ್ಯಾತ್ಮಿಕ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ, ಎಷ್ಟು ನಾವು ಭಗವಂತನಿಗೆ ಪ್ರೇಮವನ್ನ ಜಾಗೃತ ಮಾಡಿಸ್ಕೊಳ್ಳೋದಕ್ಕೆ ಎಷ್ಟೊಂದು ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ
ಅದಕ್ಕೋಸ್ಕರ ಈ ಏಕಾದಶಿಯನ್ನ ತುಂಬಾ ಅದ್ಭುತವಾಗಿ ನಾವೆಲ್ಲರೂ ಆಚರಣೆಯನ್ನ ಮಾಡೋಣ. ಮತ್ತು ಈ ಏಕಾದಶಿಯನ್ನ ಪಾಲನೆ ಮಾಡೋದಕ್ಕೆ ಬೇರೆಯವ್ರಿಗೂ ನಾವು ಏನ್ ಮಾಡ್ಬೇಕು, ಸ್ಫೂರ್ತಿಯನ್ನ ಅವ್ರಿಗೆ ತುಂಬಬೇಕು. ಆಮೇಲೆ ಅವ್ರಿಗೂ ಸಹಾಯ ಮಾಡಬೇಕು. ಈ ಮಾಹಿತಿಯನ್ನ ನಾವು ಹೆಚ್ಚು ಜನರಿಗೆ ತಲುಪೋದಿಕ್ಕೆ ನಾವು ಪ್ರಯತ್ನವನ್ನ ಪಡಬೇಕು. ಅದಕ್ಕೋಸ್ಕರ ಏಕಾದಶಿಯನ್ನ ತುಂಬಾ ಚೆನ್ನಾಗಿ ನೀವು ಪಾಲನೆಯನ್ನಾಗಿ ಮಾಡಿ, ಆಮೇಲೆ ಬೇರೆಯವ್ರಿಗೂ ತಿಳಿಸಿ ಏಕಾದಶಿಯನ್ನ ಹೇಗೆ ಪಾಲನೆ ಮಾಡಬೇಕು ಅಂತ ಹೇಳಿ. ತುಂಬಾ ಧನ್ಯವಾದ. ಈಗ ತಮ್ಮೆಲ್ಲರಿಗೂ ನಾವು ಈ ಏಕಾದಶಿಯ ಪಾರಣದ ಸಮಯವನ್ನ ತೋರಿಸ್ತಾ ಇದೀವಿ. ದಯವಿಟ್ಟು ಈ ಪಾರಣ ಸಮಯವನ್ನ ನೀವು ತಿಳ್ಕೊಂಡು ನೋಡ್ಕೊಂಡು ದಯವಿಟ್ಟು ಪಾಲನೆಯನ್ನ ಮಾಡಿ. ಒಂದು ತುಂಬಾ ಮುಖ್ಯವಾಗಿರುವಂತಹ ವಿಷಯ, ಈ ಏಕಾದಶಿಯ ದಿನ ನಾವು ಎಷ್ಟು ಜಪವನ್ನ ಮಾಡ್ತೀವಿ ಅದರ ಒಂದು ಸಂಕಲ್ಪವನ್ನ ನಾವು ತಗೊಳ್ಬೇಕು. ಯಾಕೆಂದ್ರೆ ನಾವು ಭಗವಂತನ ಆ ಏಕಾದಶಿಯ ದಿನ ಮುಂಜಾನೆ ನಾವು ಏನ್ ಮಾಡ್ಬೇಕು ಅಂದ್ರೆ ಒಂದು ಸಂಕಲ್ಪವನ್ನು ಮಾಡ್ಬೇಕು ಭಗವಂತನ ಹತ್ರ. ನಾವು ಭಗವಂತನೇ, ಇವತ್ತು ನಾನು ಇಷ್ಟು ಮಾಲೆಗಳನ್ನ ಜಪವನ್ನ ಮಾಡ್ತೀನಿ, ದಯವಿಟ್ಟು ನನಗೆ ಈ ಶಕ್ತಿಯನ್ನ ಕೊಡಿ. ಈ ರೀತಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿ ನಮ್ಮ ಸಂಕಲ್ಪವನ್ನ ಪ್ರಾರಂಭ ಮಾಡಬಹುದು. ಆಮೇಲೆ ಆ ದಿನ ಸಂಪೂರ್ಣವಾಗಿ ಆ ಸಂಕಲ್ಪವನ್ನ ನಾವು ಸಂಪೂರ್ಣ ಮಾಡೋದಕ್ಕೆ ಪ್ರಯತ್ನವನ್ನ ಪಡಬಹುದು. ಭಗವಂತ ಶಕ್ತಿ ಕೊಡ್ತಾರೆ. ಸಂಕಲ್ಪ ತಗೊಳ್ಳೋದು ಯಾವ ಜವಾಬ್ದಾರಿ? ನಮ್ಮ ಜವಾಬ್ದಾರಿ. ಅದನ್ನ ಪೂರ್ಣಗೊಳಿಸೋದು ಯಾವ ಜವಾಬ್ದಾರಿ? ಭಗವಂತನ ಜವಾಬ್ದಾರಿ. ಭಗವಂತನ ಶಕ್ತಿ ಕೊಡ್ತಾರೆ, ಅದನ್ನ ನಾವು ಪ್ರಯತ್ನವನ್ನು ಪಡಬೇಕು ಅದನ್ನ ಪೂರ್ಣಗೊಳಿಸ್ಕೊಳ್ಳೋದಿಕ್ಕೆ. ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್ ಅಂತ ಹೇಳಿದ್ರೆ, ದಯವಿಟ್ಟು ಒಂದು ವಿಶೇಷವಾದ ಸಂಕಲ್ಪವನ್ನ ತಗೊಳ್ಳಿ. ಈ ಏಕಾದಶಿ ದಿನ ನೀವು ಎಷ್ಟು ಜಪವನ್ನ ಮಾಡ್ತೀರಿ, ಆಮೇಲೆ ನೀವು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ದಯವಿಟ್ಟು ನೀವು ಕಳಿಸಿ ನೀವು ಎಷ್ಟು ಜಪವನ್ನ ಮಾಡೋದಕ್ಕೆ ಸಿದ್ಧರಾಗ್ತಾ ಇದ್ದೀರಿ ಅಂತ. ಹರೇ ಕೃಷ್ಣ.